ನಾನು ಜಬೀವುಲ್ಲಾ ಅಂತ. ಈ ಆಟೋ ನಗರ್ 15ನೇ ವಾರ್ಡ್ ಇದು. ನಮ್ಮ ಜಗದೀಶ್ ಅವರು ಮಿಸ್ಸಸ್ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಅವರು ಮುನ್ಸಿಪಲ್ ಆಗ ಅವ್ರ ಗಮನಕ್ಕೆ 4 ಸಲ ಹೋಗಿ ಹೇಳಿದ್ದೀರಿ. ಜಗದೀಶ್ ಅವ್ರಿಗೂ ಮಾತಾಡಿದ್ದೀರಿ, ಈ ರೋಡ್ಗೆ ಈ ಸಮಸ್ಯೆ ಐತೆ ಅಂತ. ಆಮೇಲೆ EGD ಕಲೆಕ್ಷನ್ ಹಾಕಿದ್ದಾರೆ. ಆವತ್ತು ನಾವು ಸ್ಟ್ರೈಕ್ ಮಾಡಿ ಅವತ್ತು ಬಂದ್ ಮಾಡಿದ್ರಿ, ನಾವು ನಿಲ್ಲಿಸ್ಬಿಟ್ಟಿದ್ರಿ ಕೆಲಸ. ನಿಲ್ಸಿದ ಮೇಲೆ ಅವ್ರು ಬಂದು ಆಶ್ವಾಸನೆ ಕೊಟ್ಟರು. ಯಾರು ಕಮಿಷನರು, ಅಧ್ಯಕ್ಷರು, AW ಅವರು ಎಲ್ಲರೂ ಬಂದಿದ್ರು. ಆ ಟೈಮ್ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಏನು ಹೇಳಿದ್ರು ಅಂದರೆ 1.5 ತಿಂಗಳು ಟೈಮ್ ಕೊಡ್ರಿ, ನಾವು ನಿಮ್ಗೆ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀರಾ ಅಂತ. 3 ತಿಂಗಳಾಗೈತೆ. ಆವತ್ತಿನಿಂದ ಮಳೆನಾಗ ಓಡಾಡಕ್ಕೆ ತೊಂದರೆ ಐತೆ. ನಮ್ಗೆ ದೀಪ ಲೈಟ್ ವ್ಯವಸ್ಥೆನೂ ಇಲ್ಲ. ನಾವು ಕೊಂಡ್ಕೋಬೇಕಿಲ್ಲಿ ದೀಪ ಲೈಟ್ ಹಾಕ್ಬೇಕಂದ್ರೇನು. ನಮ್ಮ MP ಅವ್ರಿಗೂ ಗಮನಕ್ಕೆ ತಂದಿದ್ದೀರಿ. ನಮ್ಮ MLA ಸಚಿವರು ಇದ್ದಾರಲ್ಲ, MLA ಸಾಹೇಬರು, ಅವ್ರ ಗಮನಕ್ಕೂ ತಂದಿದ್ದೀರಿ. ಅವ್ರ PSRಗೂ ಹೇಳಿದ್ದೀರಿ. ಏನಾನ ಹೆಚ್ಚು ಕಡಿಮೆ ಆಗಿದ್ರೆ ನಮ್ಮ PSR ಮಾತಾಡ್ಬೇಕು. ನಾವು EGD ಕಲೆಕ್ಷನ್ ಇದ್ರೂ ತುಂಬೋಗಿದ್ರೂ ನಮ್ಮ PA ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಕೌನ್ಸಿಲರ್ಗೆ ಫೋನ್ ಮಾಡಿದ್ರೆ ಸತ್ರನೂ ಫೋನ್ ಎತ್ತಲ್ಲ ಅವರು. ಏನು ಕಾರಣಕ್ಕೂ ಅವ್ರಿಗೆ ಏನಾನ ಹೇಳಿ ಏನೋ ಒಂದು ಕಾರಣ ಹೇಳ್ತಾರೆ. ಇಲ್ಲಿ ಗಾಡಿ ಕೆಟ್ಟೋಗೈತೆ, ಅಲ್ಲಿ ಗಾಡಿ ಕೆಟ್ಟೋಗೈತೆ, ಬರ್ತದೆ ಬೆಳಗ್ಗೆ ಸಂಜೆ. ಆ ಕೊನೆಯಿಂದ ಈ ಕೊನೆವರೆಗೂ ನಮ್ಗೆ ತೊಂದರೆ ಆಗ್ತೈತೆ. ಹೆಣ್ಮಕ್ಳು ರೋಡ್ ಇದು. ಇನ್ನೊಂದು ಮನೆಗಳೈತೆ, ನೀರು ವ್ಯವಸ್ಥೆ ಇಲ್ಲ, ಲೈಟಿಗೆ ವ್ಯವಸ್ಥೆ ಇಲ್ಲ, ರೋಡ್ ವ್ಯವಸ್ಥೆ ಇಲ್ಲ. ಏನೋ ಒಂದು ದಯವಿಟ್ಟು ಇದು ರಿಕ್ವೆಸ್ಟ್ ನಮ್ಮದು, ಏನೋ ಅನುಕೂಲ ಮಾಡಿಕೊಡ್ರಿ ಅಂತ. ಅನುಕೂಲ ಮಾಡಿಕೊಟ್ಟಿಲ್ಲ ಅಂದರೆ ಹೋರಾಟ ಮಾಡ್ತೀರಿ, ರೋಡ್ ಬಂದ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಮಾಧ್ಯಮ ಮುಖಾಂತರ. ಇದು ಬಂದು ವಾರ್ಡ್ ನಂಬರು 15 ಅಂತ. ಈ ಜಗದೀಶ್ ಅವರು ಮಿಸ್ಸಸ್ಸು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರು ಇಲ್ಲಿ ಬಂದು ಏನಾಗಿದೆ ಅಂದರೆ, ಈ PGಗಳು ಓಪನ್ ಆಗಿದೆ, ಮತ್ತು ಮಹಾಲಕ್ಷ್ಮಿ ಲೇಔಟ್ ಸಿಗ್ತದೆ, ಶಹನ್ಶಾ ನಗರ ಸಿಗ್ತದೆ, ಎಲ್ಲ ಈ ಕಡೆ ಕಾಲೇಜ್ಗಳೈತೆ. ಅದಕ್ಕೋಸ್ಕರ ಶಾರ್ಟ್ಕಟ್ ಆಗ್ತದೆ ಅಂತ ಮೈನ್ ರೋಡ್ ಅಟ್ಯಾಚ್ ಐತೆ ಅಂತ ಎಲ್ಲ ಈ ಮೈನ್ ರೋಡ್ನಲ್ಲೇ ದೂರ್ತಾರೆ. ಇಲ್ಲಿ ಹೋಗೋಕ್ಕೆ ಬರೋಕ್ಕೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಒಂದು VGD ಬ್ಲಾಕ್ ಆಗಿಬಿಟ್ರೆ ಯಾರು ರೆಸ್ಪಾನ್ಸ್ ಕೊಡೋಲ್ಲ, ಅದನ್ನ ಫೋನ್ ಮಾಡಿದ್ರೆ ಫೋನ್ ತೆಗೆಯಲ್ಲ. ನಾವು MLA PA ಇದ್ದಾರಲ್ಲ, ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರ ಮುಖಾಂತರ ಏನಾರ ಬ್ಲಾಕ್ ಆಗಿದ್ರೆ ನಾವು ಇಲ್ಲಿ ಬಂದು ಕೆಲಸ ಮಾಡಬೇಕು. ಪಾಪ ಅವ್ರು MLA PA ಇದ್ದಾರೆ, ಅವ್ರು ಫೋನ್ ಮಾಡಿದ ತಕ್ಷಣ ಫೋನ್ ತೆಗಿತಾರೆ. ಏನಾರ ಈ ಥರ ಸಮಸ್ಯೆ ಚಿಕ್ಕ ಅಂದರೆ ಅವ್ರು ಕಳಿಸ್ತಾರೆ, ಗಾಡಿಗೆ ಕಳಿಸ್ಬಿಟ್ಟು ನಾವು ಇಲ್ಲಿ ಇದು ಮಾಡ್ತೀವಿ. ಎಲ್ಲ ಬಡವ್ರು ಬದುಕ್ತಾ ಇರೋದು, ಎಲ್ಲ ಟಿಂಕರ್ ಕೆಲಸ, ಮೆಕ್ಯಾನಿಕ್ ಕೆಲಸ ಈ ಥರ ಇರೋದು. ವೆಹಿಕಲ್ಸ್ ಬರ್ತಾ ಇರ್ತದೆ, ವೆಹಿಕಲ್ಸ್ ಬರೋಕ್ಕೆ ಜಾಗ ಇಲ್ಲ. ಇಲ್ಲಿ ಎಲ್ಲ ರೋಡ್ ಆಗಿಬಿಟ್ಟಿದೆ. ವೆಹಿಕಲ್ ಬಂದಿಲ್ಲ ಅಂದ್ರೂ ಇಲ್ಲಿ ಕೆಲಸ ಇವನು ನಡೆಯಲ್ಲ. ಪಾಪ ಅವ್ರದ್ದು 3-4 ತಿಂಗಳಿಂದ ಇದೇ ಪರಿಸ್ಥಿತಿ ಐತೆ. ಅವ್ರು ಜಗದೀಶ್ ಅವ್ರಿಗೂ ಫೋನ್ ಮಾಡಿದೆ, ಅವರು ಏನು ರೆಸ್ಪೆಕ್ಟ್ ಕೊಡ್ತಾಯಿಲ್ಲ. ಮೊನ್ನೆ ಮುನ್ಸಿಪಲ್ ಅವ್ರಿಗೂ ನಾವು ಹೇಳಿದ್ವಿ, ಕಮಿಷ್ನರು, ಇಂಜಿನಿಯರು, PW ಅವರು ಎಲ್ಲ ಬಂದಿದ್ರು. ಇಲ್ಲಿ ಬಂದುಬಿಟ್ಟು 1 ವಾರದಲ್ಲಾಗ ನಾವು ಇದು ಫಿನಿಷ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿರೋದು. 3 ತಿಂಗಳಾಗಿದೆ, ಇದುವರೆಗೂ ಅವ್ರು ಬಂದೇ ಇಲ್ಲ. ನಾವು ಕೇಳ್ಕೊಳ್ಳಿಲ್ಲ ಅಂದರೆ ಅನಿಷ್ಟ ರೋಡ್ ಹಾಕೋಕ್ಕಾಗಿಲ್ಲ ಅಂದ್ರೂ ಮುನ್ಸಿಪಲ್ JCB ಐತೆ, ಒಂದ್ಸಲ ಬಂದುಬಿಟ್ಟು ಅದು ಸ್ವಲ್ಪ ಲೆವೆಲ್ ಮಾಡಿ ಕೊಟ್ರೇನು ಚೆನ್ನಾಗಿರ್ತದೆ. ಅವರು ಕಿವಿಗೆ ಹಾಕೊಳ್ತಾ ಇಲ್ಲ. ಮತ್ತು ಇನ್ನು ಯಾರು ಕೇಳಬೇಕಂತ ಅರ್ಥ ಕನಿಷ್ಠ ಒಂದು 100 ಅಂಗಡಿ ಐತೆ. ಇಲ್ಲಿ 100 ಅಂಗಡಿ ಐತೆ. ಗಾಡಿಗಳು ಬಂದ್ರೇ ಇಲ್ಲಿ ಕೆಲಸ ನಡೆಯೋದು. ಪಾಪ ಅವ್ರದ್ದು ಟಿಂಕರ್ ಕೆಲಸನೋ ಮೆಕ್ಯಾನಿಕ್ ಕೆಲಸನೋ ಏನೋ ನಡೆಯಬೇಕಂದ್ರೆ ಗಾಡಿ ಬರಬೇಕು. ಗಾಡಿ ಬರೋಕ್ಕೆ ಜಾಗ ಇಲ್ಲ. ಮತ್ತು ಈ ಕಡೆ ಲೆಫ್ಟ್ ಸೈಡ್ನಲ್ಲಿ ಮನೆಗಳು ವಾಸವಾಗಿದ್ದಾರೆ. UGD ಬ್ಲಾಕ್ ಆಗಿಬಿಡ್ತದೆ. ಪಾಪ ಅವರು ಅನುಭವಿಸ್ತಾ ಇದ್ದಾರೆ. ನಾವು ಅವ್ರ ಕೌನ್ಸಿಲರ್ಗೆ ಫೋನ್ ಮಾಡಿದ್ರೆ ಕೌನ್ಸಿಲ್ ಫೋನ್ ರಿಸೀವ್ ಮಾಡಲ್ಲ. MLA PAಗೆ ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ತಾರೆ. ಅವ್ರಿಗೆ ಈ ಥರ ಲೊಕೇಶನ್ ಹೇಳಿದ್ರೆ ಪಾಪ ಅವ್ರು ಗಾಡಿ ಕಳಿಸ್ಕೊಡ್ತಾರೆ. ನಾವು ಕೇಳ್ಕೊಂಡು ನಮ್ಮ MLA ಸಾಹೇಬ್ರು ಬಂದು ಇಲ್ಲಿ ನೋಡಿಬಿಟ್ಟು ಜನಗಳ ಪರಿಸ್ಥಿತಿ ಸ್ವಲ್ಪ ಕೆಲಸ ಮಾಡಿಕೊಟ್ರೆ ಅವ್ರಿಗೂ ನಾವು ಧನ್ಯವಾದಗಳಲ್ಲಿ ಹೇಳಿಸ್ತಾ. ಸರ್, ಇಲ್ಲಿ ಏನಾಗಿದೆ ಅಂದರೆ ಈ UGD ಇದು ಮಾಡಿದಾಗನೀಗ ಸುಮಾರು ಜನ ಗಾಡಿಗಳಲ್ಲಿ ಬಂದಿರೋರೆಲ್ಲ ಬಿದ್ದು ಕೈ ಕಾಲು ಮುರ್ಕೊಂಡಿದ್ದಾರೆ 3-4 ಜನ. ಆಮೇಲೆ ಇಲ್ಲಿ PGಗಳು ಅವಿವಿ ಆಗಿದ್ದಾವೆ. ಹೆಣ್ಮಕ್ಳು ಓಡಾಡ್ತಿರ್ತಾರೆ. ಇಲ್ಲಿ ಓಡಾಡೋಕ್ಕೆ ಇಲ್ಲ, ಭಾಳ ಕಷ್ಟ ಇದೆ. ನಾವೇನು ನಮ್ಗೆ ತಾರ್ ರೋಡೇ ಹಾಕ್ಬಿಡು ಅಂತ ಹೇಳಲ್ಲ. ಹೋಗು 4 ಜನ ಓಡಾಡು ಮಧ್ಯದಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕು ಅಷ್ಟು ಮಾತ್ರ ಮಾಡಬೇಕು. ಯಾರಿಗೆ ಹೇಳಿದ್ರು ಗಮನಕ್ಕಿಲ್ಲ. ಇಲ್ಲಿ ಜನ ನೀವೇ ನೋಡಿದ್ರಿ, ಈಗ ಕ್ಯಾಮ್ರಾ ಇಟ್ಕೊಂಬಂದು ಅಲ್ಲಿಂದ ಹೆಂಗಿದೆ ಅಂತ. 1 ಅಡಿ ಹಳ್ಳ ಇದೆ, ಹೋಗಿ ಒಳಗೆ ಬೀಳ್ತಾರೆ. ಈ ಥರ ತೊಂದರೆ ಆಗ್ಬಿಟ್ಟಿದೆ. ನಮಗೇನಂದರೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ದಯವಿಟ್ಟು ಕೇಳ್ತಾ ಇದ್ದೀವಿ. ಇವರು ಮುಖಾಂತರ MLAಗೂ ಹೇಳಿರೋದು ನಿಜ, ಕೌನ್ಸಿಲರ್ಗೂ ಹೇಳಿರೋದು ನಿಜ. ಯಾರನ್ನು ಸ್ಪಂದಿಸ್ತಾ ಇಲ್ಲ. ನಾವು ಮುಂದೆ ಮಾಡ್ತೀವಿ ಅಂತ ಇಲ್ಲಿ ಒಬ್ಬರು AW ಸಾಹೇಬರು ಹೇಳ್ಬಿಟ್ಟು ಹೋದರು. ಆದರೂ ಇದುವರೆಗೂ ಬಂದಿಲ್ಲ. ಅವರು ಪ್ರಮೋಷನ್ ಆದರೂ ಮುಂದೆ ಹೊರಟೋದ್ರು. ಇವಾಗ ನಮಗೆ ಇಲ್ಲಿ ಮಾಡೋರೇ ಇಲ್ಲ.
ಭಾಳ ತೊಂದರೆ ಇದೆ ಸಮಸ್ಯೆ. ಇದನ್ನು ಸರಿಪಡಿಸಿ ಕೊಡಿಸಿದ್ರೆ ನಮ್ಗೆ ಅದೇ ಒಂದು ಸಂತೋಷ.